ಏನು ಬಿಸ್ಕೆಟ್ ಅನ್ಕೊಂಡೆ ಇದನ್ನು. ಏ ಹಾಯ್, ಮತ್ತೆ ಡಾನ್ ನೀವು ಸ್ಲೋನಾ? ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ವಿಲಾಗ್ ಗೈಸ್. ಇವತ್ತು ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಕರ ಮಾಡಿದೆ. ಇವತ್ತು ಮಳೆ ಮೋಡ ಹಾಗೆ ಕಂಟಿನ್ಯೂ ಆಗಿದೆ, ಆಲ್ಮೋಸ್ಟು ನೋಡ್ಬೋದು. ಇವತ್ತು ಮಳೆ ಬರುತ್ತಾ ನೋಡೋಣ. ವಿಡಿಯೋ ಹಾಕ್ತೀನಿ, ಇದು ಹಾಕದೆ. ಹಲೋ ಗೈಸ್, ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಗೂಂದ್ ಪಂಗ್ಲು. ನಿಮ್ಮ ಮನೆಯಲ್ಲೂ ಹಿಂಗೆನಾ? ನೆನ್ನೆ ದೋಸೆ ಇಟ್ಟು ಇವತ್ತು ಗೂಂದ್ ಪಂಗ್ಲು ಆಗುತ್ತಾ? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಇದಕ್ಕೆ ಎಣ್ಣೆ ಹಾಕೋದು, ಗೂಂದ್ ಪಂಗ್ಲು ಹಾಕೊಳ್ಳೋದು ಅಷ್ಟೇ ಇವತ್ತಿನ ಟಿಫನ್. ನಮ್ಮ ಚೆಫ್ ಸ್ಕಿಲ್ಸ್ ತೋರ್ಸಕ್ಕೆ ಹೋಗಿ ಇಲ್ಲಿ ನೀನು ತೆಗಿತಾ ಇರೋ ಪ್ಲೇಟ್ ಕೆಳಗಡೆ ಹೋಗಿ ಸ್ಮೋಕ್ ಎಫೆಕ್ಟ್. ಬ್ರೇಕ್ಫಾಸ್ಟ್ ರೆಡಿ. ಯಾವ್ದು ಹೇಳಪ್ಪ, ಅದು ಹೊಸದೇನೋ ತರಿಸಿಲ್ಲ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕೊಡಿ, ನೀನೇ ಮಾಡು ಪ್ರಮೋಷನ್ ಮಾಡು. ಸಾಮ್ರಾಣಿ ಅಮೆಝಾನಿಂದ ತರಿಸಿರೋದು. ಈ ಔಟರ್ ಲೇಯರ್ ಏನಿದೆ ಇದು ಹಸು ಸೆಗಣಿಯಿಂದ ಮಾಡಿರೋದು. ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಪರ್ಚೇಸ್ ಮಾಡ್ಬೋದು. ನೆನ್ನೆ ಒಂದು ಟ್ರೈ ಮಾಡಿದ್ವಿ, ಸ್ಮೆಲ್ ತುಂಬ ಚೆನ್ನಾಗಿದೆ. ಬೇರೆದೆಲ್ಲ ತರ್ತೀವಲ್ವ, ಅದು ಸೆಂಟೆಡ್ ಥರ ಸ್ಮೆಲ್ ಬರುತ್ತೆ, ಥರ ಹಾರ್ಶ್ ಇರುತ್ತೆ ನಾವು ಸ್ಮೆಲ್ ಮಾಡಿದಾಗ. ಇದು ಆ ಥರ ಏನೂ ಇಲ್ಲ, ನ್ಯಾಚುರಲ್ ಲೈಕ್ ಆರ್ಗ್ಯಾನಿಕ್ ಥರ ಚೆನ್ನಾಗಿದೆ ತುಂಬ. ಈಗ ಟಿಫನ್ ಮಾಡಿ ನೆಕ್ಸ್ಟ್ ಏನಾದರೂ ವರ್ಕ್ ಮಾಡೋಣ. ಯಾಕೆ ಹಿಂಗೆ ನೋಡ್ತಿದ್ದೀಯ? ಇಲ್ಲಿ ಆ್ಯಕ್ಚುಲಿ 3 ಸಾಕೆಟ್ ಏನಿದೆ, ಒಂದೇ ಸ್ವಿಚ್ ಇತ್ತು. ಈಗ 2 ಸ್ವಿಚ್ ಹಾಕ್ಸಿ ವೈಫೈದಕ್ಕೆ ಸಪ್ರೇಟ್ ಒಂದು ಸ್ವಿಚ್ ಮಾಡಿಸಿ ನನ್ನ ಸಿಸ್ಟಮ್ಗೆ, ಆಮೇಲೆ ಈ ಸ್ಪೀಕರ್ಗೆ ಸಪ್ರೇಟ್ ಸ್ವಿಚ್ ಒಂದು ಮಾಡಿಸಿದ್ದೀನಿ. ಯಾಕಂದರೆ ವೈಫೈ ಯಾವಾಗಲೂ ಆನ್ ಇರಬೇಕು, ಇದನ್ನು ಆಫ್ ಮಾಡ್ತಾ ಇರಬೇಕು. ಅದಕ್ಕೆ ಸಪೋರ್ಟ ಎಷ್ಟೊಂದು ಬಿಟ್ಟಿವೆ ನೋಡಿ. ಹಣ್ಣಿಲ್ಲೆಲ್ಲ ಶುರುವಾಗಿದೆ. ಇಲ್ಲೊಂದು 3-4, ಅಲ್ಲೊಂದು 4, ಮೇಲ್ಗಡೆನೆ ಎಷ್ಟೊಂದು ಬೆಳೆದಿದೆ. ನೋಡೋಣ ಫುಲ್ ಹಣ್ಣಾದ್ಮೇಲೆ ಇನ್ನೊಂದ್ಸಲ. ನಿನ್ನೆ ರಾತ್ರಿ ನಾಯಿಗೆ ಹಾಕಿರೋ ಬಿಸ್ಕೆಟ್ ಇಲ್ಲೇ ಬಂದಿದೆ. ಯಾವ ನಾಯಿನೂ ತಿಂದೆ, ಬೇರೆವೆಲ್ಲ ತಿಂದು ಇದೊಂದು ಇಲ್ಲೇ ಬಿದ್ದಿದೆ. ಹೇಳಕ್ಕೆ ಇವತ್ತು ಹೋಗೋಣ. ಈಗ ಹೋದ ತಕ್ಷಣ ಬಗ್ಲಕ್ಕೆ ನೋಡಿ ಸುಮ್ಮ ಕುತ್ಕೊಂಡ್ಬಿಟ್ಟೈತೆ. ಯಾಕೆ ಕ್ಯಾಮ್ರಾ ಹತ್ರ ನಾಟಕ ಮಾಡ್ತಿದ್ದೆ. ಇವತ್ತು ನಮ್ಮ ಮೇಡಮ್ ಅವ್ರದ್ದು ಆರ್ಡರ್ ಆಗಿದೆ, ಎಲ್ಲ ಒಗಿತಾರಂತೆ ಕರ್ಟನ್ಸ್ನ. ಅದಕ್ಕೆ ತೆಕ್ಕೊಡ್ಬೇಕು ಈಗ ಎಲ್ಲ ಕರ್ಟನ್ಸ್ನ. ಅವಾಗಲೇ ಕೈಯಲ್ಲಿ ತೆಗಿಯೋಕ್ಕೆ ಬಂದಿಲ್ಲ, ಅದಕ್ಕೆ ಹಿಂಗೆ ತೆಗಿತಾ ಇದೀವಿ. ಟೈಟ್ ಆಗಬೇಕಿತ್ತು, ಜಾಸ್ತಿ ದಿನ ಆಗುತ್ತೆ. ಈಗ ಲೂಸ್ ಆಯಿತು.
ಮೊನ್ನೆ ತಗೊಂಡಿರೋದು. ಇಲ್ಲಿ ನಮ್ಮ ಮೇಡಮ್ ಅವರು ಯಾವುದೋ ಒಂದು ಮೆಥಡ್ ಹೇಳ್ಕೊಡ್ತಾ ಇದ್ದಾರೆ, ಇದನ್ನ ಹೆಂಗೆ ಒಗಿಬೇಕು ಅಂತಂದು. ಯಾಕಂದ್ರೆ ಇದೆಲ್ಲ ಇರ್ತಾವಲ್ವಾ ರಿಂಗ್ಸ್, ಕರ್ಟನ್ಸ್ಗೆ ರಿಂಗ್ಸ್ ಎಲ್ಲ, ಅದನ್ನೆಲ್ಲ ಹೆಂಗೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ ತಕ್ಷಣ ಮಿಸ್ಪ್ಲೇಸ್ ಆಗೋದು, ಇಲ್ಲಾಂದ್ರೆ ಹೊರಗಡೆ ಬರೋದು, ಅದೆಲ್ಲ ಆಗಿ ಮಿಷಿನಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಿತ್ಕೊಂಡ್ ಬರುತ್ತಲ್ಲ, ಅದಕ್ಕೆ ಇದನ್ನ ಕಟ್ಬಿಟ್ಟು ದಾರದಲ್ಲಿ, ಅಥವಾ ನನ್ನ ಹತ್ರ ಇದಿದೆ ಸೊ ಇದು ಹಾಕ್ತಿದ್ದೀನಿ ಇನ್ ಟ್ಯಾಗು. ಎಲ್ಲದಕ್ಕೂ ಈ ತರ ಟ್ಯಾಗ್ ಹಾಕ್ಬೇಕಂತೆ. ನೋಡೋಣ ಏನಾಗುತ್ತೆ, ಡಿಸಾಸ್ಟರ್ ಆರ್ ಸಕ್ಸಸ್ ನೋಡೋಣ ಇವತ್ತು. ಆಕ್ಚುಲಿ ಇದಕ್ಕೆ ಮೇಲ್ಗಡೆ ಸಾಕ್ಸ್ ಹಾಕಿನೂ ಕವರ್ ಮಾಡ್ತಾರೆ, ಬಟ್ ಅಷ್ಟು ದೊಡ್ಡ ಸಾಕ್ಸ್ ನಮ್ಮ ಹತ್ರ ಇಲ್ಲ, ಅದಕ್ಕೆ ಜಸ್ಟ್ ಟ್ಯಾಗ್ ಹಾಕಿ ಹೋಗಿತಾ ಇದೀವಿ. ಈಗ ಏನೋ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹತ್ರ, ಒಂದು ಹೇಳಿ ಏನ್ ಮಾಡ್ತಿದ್ಯಾ? ಅದು ಮಧ್ಯದೆಲ್ಲ ಧೂಳು ಫಸ್ಟ್ ಹೋಗಿಸ್ಬಿಟ್ಟು ಆಮೇಲೆ ಟ್ಯಾಗ್ ಹಾಕಿ ವಾಷಿಂಗ್ ಮಿಷಿನ್ ಸರಿ, ಏನ್ ಮಾಡ್ತಾರೆ ನೋಡೋಣ ಬನ್ನಿ. ಬ್ರಷ್ ಇಲ್ಲ ಅಂದಿದ್ರೆ ಇದಾದ್ಮೇಲೆ ನೋಡೋಣ. 4 ಕರ್ಟನ್ಸ್ ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಹಿಂಗೆ ಕಾಣಿಸ್ತಾ ಇದೆಯಲ್ವಾ? ಇದನ್ನ ತಗೊಂಡೋಗಿ ಕೊಡೋಣ, ಅದೇನು ಮಾಡ್ತಾರ ನೋಡೋಣ. ತಗೊಳ್ರಿ. ಧೂಳೆಲ್ಲ ಅಂತ ಬಿಟ್ಕೊಂಡು ಲೆಟ್ಸ್ ಅಬ್ಸರ್ವ್ ದ ಸಬ್ಜೆಕ್ಟ್. The subject is cleaning the curtains and asking me to get something. The subject is violent. Please be careful. Practical, violent. Violent subject is telling me it's practical, not violence. ಇಲ್ಲಿಗೆ ಈ ಸಬ್ಜೆಕ್ಟ್ನ ನೋಡೋದು ಸಾಕು ಅನ್ಸುತ್ತೆ. ಏನಾದರೂ ತಗೊಂಡು ಎಸಿದ್ರೆ ಕಷ್ಟ. ಇದನ್ನ ಈಗ ಬಗೆಯೋದಕ್ಕೆ ಹಾಕ್ತಾ ಇದ್ದೀವಿ. ಹಾಕಿ ನಾನು ಸ್ವಲ್ಪ ಎಡಿಟಿಂಗ್ ವರ್ಕ್ ಇದ್ರೆ ಎಡಿಟಿಂಗ್ ಮಾಡ್ಕೊಂಡು ಕೂತಿರ್ತೀನಿ. ಮುಗಿದು ಈ ವಾಷಿಂಗ್ ಮಿಷಿನ್ ಪೂರ್ತಿ ವರ್ಕ್ ಮುಗಿದ ಮೇಲೆ ಹೇಗಿರುತ್ತೆ, ಸಕ್ಸಸ್ಸಾ ಇಲ್ಲ ಡಿಸ್ಟ್ರಕ್ಷನ್ ನಾನು ನೋಡೋಣ. ಈಗ ಎಡಿಟಿಂಗ್ ಮಾಡುವಂಥ ಸಮಯ. ಸೊ ಕಂಪ್ಯೂಟರ್ ಆನ್ ಮಾಡಿ ಈಗ ಎಡಿಟಿಂಗ್ ಮಾಡ್ಕೊಂತ ಕೂತ್ಕೊಂತೀನಿ. ಟೈಮ್ ಲ್ಯಾಬ್ಸ್ ಬರುತ್ತೆ ನೆಕ್ಸ್ಟ್, ನೋಡ್ತಾ ಇರಿ. ಈಗ ಒಂದು 90% ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ. ಇನ್ನೂ ಮ್ಯೂಸಿಕ್ ಎಲ್ಲ ಮಾಡೋದು ಬಾಕಿ ಇದೆ, ಬಟ್ ಹೇಳ್ಬೋದು ಬೇಸಿಕ್ ಎಡಿಟಿಂಗ್ ಒಂದು 90% ಕಂಪ್ಲೀಟ್ ಆಗಿದೆ ಅಂತ. ಅಷ್ಟರಲ್ಲಿ ಮಳೆ ಶುರುವಾಗಿದೆ ಇಲ್ಲಿ. ಇನ್ನು ಲೇಪಾಕ್ಷಿ ವಿಡಿಯೋ ಎಡಿಟಿಂಗ್ ಆಲ್ಮೋಸ್ಟ್ ಆಗಿದೆ. 28 ನಿಮಿಷ ಆಗಿದೆ. ನೀವು ಕಮೆಂಟ್ ಮಾಡಿ, 1 ಪಾರ್ಟ್ ಹಾಕೋಣ, 2 ಪಾರ್ಟ್ ಹಾಕೋಣ, ಅಥವಾ 3 ಪಾರ್ಟ್ ಹಾಕೋಣ ಅಂತ. ಅಷ್ಟರಲ್ಲಿ ನಾನು ಊಟ ಮುಗಿಸ್ತೀನಿ. ಇವತ್ತು ಊಟ ನೋಡ್ತಾ ಇದ್ರಲ್ವ, ಈಗ ತೋರಿಸ್ತೀನಿ. ಸಾರು ಅನ್ನ, ಹಾಗೇನೆ ಮುದ್ಪಲ್ಯ, ಮೊಸರನ್ನ, ಇಷ್ಟು ತಿಂದು ಬೇರೆ ಕೆಲಸ ಶುರು ಮಾಡೋಣ. ಇದೇನಿದೆ, ಇದು ಸಕ್ಸಸ್ ಆದಂಗಿದೆ. ಸೊ ಕ್ಲೀನ್ ಆಗಿದೆ ಎಲ್ಲ.
ಯಾವ ರಿಂಗ್ಗಳು ಕಿತ್ಕೊಂಡ್ ಬಿದ್ದಿಲ್ಲ ವಾಷಿಂಗ್ ಮಿಷಿನಲ್ಲಿ. ಈಗ ಇದ್ರ ಪಾಡಿಗೆ ಇದನ್ನು ಒಣಗಾಕೋದು. ಕ್ಲೀನಾಗಿದೆ ನೋಡಿ. ಏನೂ ಆಗಿಲ್ಲ. ಈಗ ಇಲ್ಲಿ ಮಳೆ ಬರುವ ಕಾರಣ ಚೇರ್ಗಳನ್ನ ಕಾನ್ಫರೆನ್ಸ್ ಸ್ಟೈಲಲ್ಲಿ ಕೂಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಕರ್ಟನ್ನ ಹಾಕಿದ್ದೀವಿ. ಇದು ಒಂಥರ ಕರ್ಟನ್ ಕಾನ್ಫರೆನ್ಸ್. ಇವತ್ತು ಪೀಸ್ ಅಂಡ್ ಕಾಮ್ ಈವ್ನಿಂಗ್ ಇದೆ. ಮಳೆಯ ಮೋಡ ಜಾಸ್ತಿ ಏನಿಲ್ಲ. ನಾನು ಹೇಳ್ತಾ ಇರೋದು ಕೇಳಿಸ್ಕ, ಮಳೆ ಮೋಡ ಜಾಸ್ತಿ ಏನಿಲ್ಲ ಅಂತ. ಜಾಸ್ತಿ ಇದೆ ಇಲ್ಲ, ಜಾಸ್ತಿ ಇಲ್ಲ. ಈ ಕಡೆ ಎಲ್ಲ ಕ್ಲಿಯರ್ ಇದೆ. ಉಂಟು, ಇಲ್ಲೆಲ್ಲ ಕ್ಲಿಯರ್ ಇದೆ. ಇಲ್ಲಿಗೆ ನಮ್ಮ ವಿಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈಗ ನಾನೇನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ವ, ಆ ಟೈಮಿಂದ ಮುಂದೆ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಆಗಿತ್ತು ಅಂತಂದರೆ ಅದು ನಾಳೆ ಡೈಲಿ ವಿಲಾಗ್ ಆಗಿ ಬರುತ್ತೆ. ಎಕ್ಸಾಂಪಲ್ ಇವತ್ತು ನಾಯಿಗಳದ್ದು ವಿಡಿಯೋ ಬಂದಿದೆ ಅಲ್ವಾ, ಆ ಥರ ನಾಳೆಗೆ ಅಪ್ಲೋಡ್ ಆಗುತ್ತೆ. ಹಾಗೆಯೇ ನೀವು ನನ್ನ ಚಾನಲ್ಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತಂದರೆ ಜಾಯಿನ್ ಅಂತಂದು ಬಟನ್ ಇರುತ್ತೆ ಕೆಳಗಡೆ. ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಜಾಯಿನ್ ಅಂತಂದು ಬರುತ್ತೆ. ಜಾಯಿನ್ ಆಗಿ ಮೆಂಬರ್ಶಿಪ್ ಪರ್ಚೇಸ್ ಮಾಡೋದನ್ನು ಮಾಡಿಬಿಡಿ. ಓಕೆ, ಸಿ ಯು, ಬಾಯ್ ಬಾಯ್.